ಅತ್ಯಂತ ಸ್ವಾದಿಷ್ಟವಾಗಿದೆ. ಪ್ರಣಾಮ ಮಂತ್ರಿವರಿ. ಪ್ರಣಾಮಗಳು. ಪ್ರಣಾಮಗು. ಏನು ನೋಡುತ್ತಿರುವೆ ಪಂಡಿತ ರಾಮ ಕೃಷ್ಣ? ಕುಂಬಳಕಾಯಿ ಹಲ್ವಾದ ಸ್ವಾದವನ್ನು ಮಾಡಲು ಇಚ್ಛಿಸುತ್ತಿರುವಿರಾ? ಅತ್ಯಂತ ಸ್ವಾದಿಷ್ಟವಾಗಿದೆ, ತಗೊಳ್ಳಿ. ಇಲ್ಲ ಇಲ್ಲ, ಧನ್ಯವಾದ ಗುರುಗಳೇ, ನೀವು ಸಂತೋಷವಾಗಿ ಸೇವಿಸಿ. ಪಂಡಿತ ರಾಮಕೃಷ್ಣ, ನಾವು ಹಲ್ವಾ ತಿನ್ನುವ ರೀತಿಯನ್ನು ನೀವು ನೋಡುತ್ತಿದ್ದೀರಲ್ಲ, ನಿಮ್ಮ ದೃಷ್ಟಿಯ ರೀತಿ ಹೇಗೆ ಪ್ರತೀತಿ ಆಗ್ತಿದೆ ಅಂದರೆ ನಾವು ನಿಮ್ಮ ಮನೆಯಿಂದ ಪ್ರಾಪ್ತಿಯಾದ ಹಲ್ವಾವನ್ನ ಸೇವನೆ ಮಾಡ್ತಿದೀವೇನೋ ಅನ್ನುವಂತಿದೆ. ಇಲ್ಲ, ನಾನು ಕೇವಲ ಇದನ್ನು ತಿಳಿಯಲು ಇಚ್ಛಿಸಿದ್ದೆ ಅಷ್ಟೇ. ನಿಮ್ಗೆ ಈ ಹಲ್ವಾ ಹೇಗೆ ಪ್ರಾಪ್ತಿ ಆಯ್ತು? ಇದು ನಮ್ಮ ಪ್ರಿಯ ಶಿಷ್ಯರಾದ ದಣಿಮಣಿ ತಂದರು. ಇದನ್ನ ನಾವು ಗುಂಡಪ್ಪನಿಂದ ನಮಗೋಸ್ಕರ ಕೇಳ್ತಂದಿದ್ವು. ಆದ್ರೆ ನಮ್ ಗುರುಗಳು ನಮ್ ಕೈಯಿಂದ ಹಲ್ವಾ ಕಿತ್ಕೊಂಡ್ರು. ಮುಚ್ಚೆ ಬಾಯಿ ಮುಚ್ಚಿ ಮೂರ್ಖರೆ, ನಮ್ಗೆ ಶಾಂತಿಯಿಂದ ಹಲ್ವಾ ಸ್ವೀಕರಿಸಲು ಬಿಡಿ. ಮಹಾಮಂತ್ರಿಗಳೇ, ಹಲ್ವಾದ ಪಾದವನ್ನು ನೋಡಲು ಬಯಸುತ್ತೀರಾ? ಇವಾಗ ಏನ್ ಹೇಳ್ದು ಗುರುವರ್ಯ? ಅತ್ಯಂತ ಸ್ವಾದಿಷ್ಟವಾಗಿದೆ. ಸೇವಿಸುತ್ತೀರಾ? ಅವಶ್ಯವಾಗಿ. ಬನ್ನಿ ಬನ್ನಿ. ಗುರುವರ್ಯ, ಇದಂತೂ ಅತ್ಯಂತ ಸ್ವಾದಿಷ್ಟವಾಗಿದೆ. ಪಂಡಿತ ರಾಮಕೃಷ್ಣ, ನೀವು ಈ ಹಲ್ವಾದ ಸ್ವಾದವನ್ನು ನೋಡಿ. ನನ್ನ ಮನೆಯಲ್ಲಿ ಮಾಡಿರೋ ಹಲ್ವಾ ಪೂರ್ತಿ ವಿಜಯನಗರದಲ್ಲಿ ಗ್ರಹಿಣಿಸ್ತಿದೆ. ಕೇವಲ ನನ್ನ ಭಾಗ್ಯದಲ್ಲಿ ಇಲ್ಲ ಅಷ್ಟೇ. ಆಚಾರ್ಯರೇ ಪ್ರಣಾಮಗಳು. ಆಚಾರ್ಯರೇ, ನಾನು ಇದರ ಸ್ವಾದ ನೋಡ್ಬೋದಾ? ಅವಶ್ಯ ಅವಶ್ಯ, ಬನ್ನಿ ಬನ್ನಿ. ಆಚಾರ್ಯರೇ, ಅತ್ಯಂತ ಸ್ವಾದಿಷ್ಟವಾಗಿದೆ. ಪಂಡಿತ ರಾಮಕೃಷ್ಣರೇ, ನೀವು ತಗೊಳ್ಳಿ. ತಗೊಳ್ಳಿ ತಗೊಳ್ಳಿ. ಅರೆ, ಈ ಪಂಡಿತ ರಾಮಕೃಷ್ಣ ಎಲ್ಲಿ ಹೊರಟ್ರು? ಹಲ್ವಾ ಸೇವನೆ ಮಾಡಲು. ಈಗ ನಮ್ಮ ಎಲ್ಲಾ ಸ್ವರ್ಣ ಆಭರಣಗಳು ನವೀನವಾಗಿವೆ ಅಲ್ಲ? ಆದರೆ ಒಂದು ಷರತ್ತಿದೆ. ಈ ಆಭರಣಗಳು ಹೀಗೆ ಹೊಳೆಯುತ್ತಾ ಇರಬೇಕೆಂದು ನೀವು ಬಯಸಿದರೆ ಇದನ್ನು ಹೀಗೆ ಈ ಗಂಟಿನಲ್ಲಿ ಇರಲು ಬಿಡಿ. ನಾಳೆ ಪ್ರಾತಃ ಕಾಲದ ಸೂರ್ಯೋದಯದ ನಂತರವಷ್ಟೇ ಇದನ್ನು ತೆರೆಯಿರಿ. ಆಭರಣಗಳು ಇನ್ನೂ ಹೊಳೆಯುತ್ತಿರುತ್ತವೆ. ಆದರೆ ಏನು? ಆದರೆ ಅದಕ್ಕಿಂತ ಮುಂಚೆ ತೆರೆದರೆ ಸಂಪೂರ್ಣ ಸ್ವರ್ಣ ಆಭರಣಗಳು ಲೋಹವಾಗುತ್ತದೆ. ಇಲ್ಲ ಇಲ್ಲ, ನಾವು ಈ ಗಂಟನ್ನು ಪ್ರಾತಃ ಕಾಲದ ಮುಂಚೆ ತೆಗೆಯುವುದೇ ಇಲ್ಲ. ಹಾಗಾದ್ರೆ ಇನ್ನೂ ಹೊಳೆಯುತ್ತದೆ. ಅಮ್ಮ ಅಮ್ಮ, ನಂಗೆ ಹಸಿವಾಗ್ತಾ ಇದೆ. ಅಮ್ಮ ಏನ್ ಮಾಡ್ಕೊಂಡ್ ತರ್ಲಿ ಹೇಳಿ? ಅಮ್ಮ ಪೂರಿ? ಇಲ್ಲ ಇಲ್ಲ, ಅದರ ಅವಶ್ಯಕತೆ ಏನೂ ಇಲ್ಲ. ಇವನಿಗೆ ಯಾವಾಗಲೂ ಹೊಟ್ಟೆ ಹಸಿಯುತ್ತಲೇ ಇರುತ್ತದೆ. ಇವರ ಆಭರಣಗಳ ಗಂಟನ್ನು ಕೊಟ್ಟು ಬಿಡಿ. ಇದು ತಗೊಳ್ಳಿ, ನಡೀರಿ. ನಿಂತ್ಕೊಳ್ಳಿ. ಅಯ್ಯೋ, ನೀವು ನಿಮ್ ಕೆಲ್ಸಕ್ಕೆ ಹಣ ಪಡೆಯಲೇ ಇಲ್ಲ. ಎಷ್ಟೆಂದು ತಿಳಿಸಿ? ಅದು ಅಷ್ಟೇ. 2 ಚಿನ್ನದ ನಾಣ್ಯಗಳು. ಶಾರದಾ, ಶಾರದಾ, ವಿಜಯನಗರದಲ್ಲಿ ಎಲ್ಲರೂ ಕುಂಬಳಕಾಯಿ ಹಲ್ವಾ ತಿಂದು ಆಸ್ವಾದಿಸ್ತಾ ಇದ್ದಾರೆ. ಇದರಲ್ಲಿ ಅಷ್ಟೊಂದು ಆಶ್ಚರ್ಯ ಪಡುವ ವಿಷಯವೇನಿದೆ? ಇದು ಕುಂಬಳಕಾಯಿ ಋತು ಅಲ್ವಾ, ಅದಕ್ಕೆ ಎಲ್ಲರೂ ಮಾಡ್ಕೊಂಡು ತಿಂತಾ ಇದ್ದಾರೆ. ತುಂಬಾನೇ ಸ್ವಾದಿಷ್ಟವಾಗಿ ಇರುತ್ತಲ್ಲ. ನಿನ್ನ ಕೈಯಲ್ಲಿ ಮಾಡಿರೋ ಹಲ್ವದ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಎಲ್ಲಾ ತಿಂತಾ ಇದ್ದಾರೆ, ಆದ್ರೆ ಈ ಮನೆಯ ಮಾಲೀಕ, ಈ ಅಡುಗೆ ಮನೆಯ ಯಜಮಾನ, ಆ ಕುಂಬಳಕಾಯಿ ಯಜಮಾನ, ನಿನ್ನ ಯಜಮಾನ ಅಂದ್ರೆ ನಾನು ತಿನ್ನೋದ್ರಿಂದ ವಂಚಿತನಾಗಿದ್ದೇನೆ. ಇಷ್ಟೊಂದು ಕೋಪವೇಕೆ ಮಾಡಿಕೊಳ್ಳುತ್ತಿರುವಿರಿ? ನಾವು ನಾಳೆ ಪ್ರಾತಃ ಕಾಲದ ನಂತರವೇ ನಿಮಗೆ ಕುಂಬಳಕಾಯಿ ಹಲ್ವಾ ಮಾಡಿಕೊಡುತ್ತೇವೆ. ನಾಳೆ ಯಾಕೆ? ಇವತ್ತು ಯಾಕಿಲ್ಲ? ನನಗೆ ಈಗಲೇ ಕುಂಬಳಕಾಯಿ ಹಲ್ವಾ ಮಾಡ್ಕೊಂಬಾ. ಹೋಗು, ನಾನು ಈಗಲೇ ಕುಂಬಳಕಾಯಿ ಹಲ್ವಾ ತಿನ್ಬೇಕು.
ಅಮ್ಮ, ನನಗೆ ಹೊಡಿಬೇಡ. ನಾನು ಬಹಳ ವಿನಮ್ರತೆಯಿಂದಲೇ ಮಾತಾಡ್ತಾ ಇದ್ದೀನಿ ಮತ್ತೆ ಪ್ರಯತ್ನಿಸ್ತಾ ಇದ್ದೇನೆ. ಅದೇನಂದ್ರೆ ನನಗೂ ಸಹ ಕುಂಬಳಕಾಯಿ ಹಲ್ವಾ ತಿನ್ನಲು ಅಧಿಕಾರವಿದೆ ಅಲ್ವೇ? ಏನು ನನ್ನ ಮನೆಯಲ್ಲೇ ಮಾಡಿರುವ ಕುಂಬಳಕಾಯಿ ಹಲ್ವಾ ಅದು. ಕುಂಬಳಕಾಯಿ ಹಲ್ವಾ ತಿಂತೀಯಾ? ನಡಿ ಶಾರದಾ, ಬೇಗ ಹೋಗಿ ಕುಂಬಳಕಾಯಿ ಹಲ್ವಾ ಮಾಡು. ಹಾ ಸರಿ, ನಾನು ಕೂಡಲೇ ಹೋಗಿ ಕುಂಬಳಕಾಯಿ ಹಲ್ವಾ ಮಾಡುತ್ತೇನೆ. ಆಯ್ತಾ? ಹಾ ಅಮ್ಮ. ಇದೇನಾಗ್ತಿದೆ ಬಂಧು? ನನಗೂ ಆಶ್ಚರ್ಯ ಆಗ್ತಿದೆ ರಾಮ. ಅಮ್ಮ ನನಗೆ ಲಾಠಿಯಿಂದ ಹೊಡಿಲಿಲ್ಲ. ಶಾರದಾ ಒಂದೇ ಕ್ಷಣದಲ್ಲಿ ನನ್ನ ಮಾತನ್ನು ಸ್ವೀಕಾರ ಮಾಡಿದ್ಲು ಮತ್ ಕುಂಬಳಕಾಯಿ ಹಲ್ವಾ ಮಾಡಲು ಹೋದ್ಲು. ಏನೋ ಅಪ್ರಾಶಿತವಂತೂ ಖಂಡಿತ ಇದೆ. ಹುಷಾರಾಗಿರು ರಾಮ, ಇದು ಸಾಮಾನ್ಯ ಘಟನೆ ಅಂತೂ ಅಲ್ಲ. ಈ ಇಬ್ರು ಯಾವಾಗ ಈ ರೀತಿ ಪ್ರಸನ್ನರಾಗ್ತಾರೋ ನನಗೆ ಅರಿವಿಲ್ದೆ ನನ್ನ ಹೃದಯದ ಮಿಡಿತ ಜೋರಾಗ್ಬಿಡುತ್ತೆ. ಗುಂಡಪ್ಪ, ಬಾಳೆಹಣ್ಣು ತಿನ್ನು ತಿನ್ನು. ಈ ಮನೆ ಏಕ ಮಾತ್ರ ಪುಲುಸ. ನೀನು ಪೊಲ್ಯೂಷನ್ ಅಲ್ಲವೇ? ಸುಮ್ನಿರು, ನಾನ್ ಮಹಾಪುರುಷ. ಸರಿ, ಒಂದ್ ಮಾತು ಹೇಳು, ಈ ದೇವಿಯರಿಬ್ರು ಮುಗುಳ್ನಗುತ್ತಾ ಪ್ರಸನ್ನರಾಗಿದಾರಲ್ಲ ಯಾಕೆ? ಏನು ವಿಶೇಷ ಸಂಗತಿ ಇಲ್ಲಲ್ಲ ಅಮ್ಮ. ಇವತ್ತು ಅಮ್ಮ ಮತ್ತು ಶಾರದಾ ಅವಳ ಎಲ್ಲಾ ಆಭರಣಗಳನ್ನು ಒಲಿಯಂತೆ ಮಾಡಿಕೊಟ್ಟಿದ್ದಾಳೆ, ಅದಕ್ಕೆ ಪ್ರಸನ್ನಲಾಗಿದ್ದಾಳೆ. ಸ್ವಲ್ಪ ವಿಸ್ತಾರವಾಗಿ ಹೇಳು. ಅಷ್ಟೇನಾ? ಅಯ್ಯೋ ಭಗವಂತ, ಅನರ್ಥವಾಯ್ತು, ಅನರ್ಥ ಆಗೋಯ್ತು. ಅಮ್ಮ, ಶಾರದಾ, ಅಯ್ಯೋ ಇಲ್ಲಿ ಬನ್ನಿ ಬೇಗ. ಏನಾಯ್ತು? ಯಾಕೆ ಹೋಗ್ತಿದ್ದೀರಾ? ಅಯ್ಯೋ ನೀವಿಬ್ರು ಇದೇನ್ ಮಾಡಿದ್ರಿ? ನಿಮ್ಮ ಸಮಸ್ತ ಆಭರಣಗಳು ಕಳವಾಯ್ತು ನಿಮ್ಮ ಆಭರಣಗಳು. ಆ ಕೆಲಸದವರು ನಿಮ್ಮನ್ನ ಮೂರ್ಖರನ್ನಾಗಿ ಮಾಡಿ ಎಲ್ಲ ಆಭರಣಗಳನ್ನ ಹೊತ್ಕೊಂಡು ಹೋಗಿದ್ದಾರೆ. ಆ ಗಂಟೆ ನನ್ ಕೊಡಿ. ಇಲ್ಲೇ ಇದೆ. ನಾಳೆ ಪ್ರಾತಃ ಕಾಲ ತೆಗೆಯಬೇಕು. ಅರೆ, ಇವಾಗ ತೆರೆಯಬೇಡಿ, ಇದರಲ್ಲಿ ನಮ್ಮ ವಿವಾಹದ ಒಡವೆಗಳಿವೆ ಮತ್ತು ಇವರದ್ದು ಸಹ. ಇಲ್ಲ ತೆಗೆಯೋದಿಲ್ಲ. ಇಲ್ಲ ತೆಗೆಯಲ್ಲ. ಅಯ್ಯೋ, ಇದನ್ನೇನು ಮಾಡಿದೀರಾ ನೀವಿಬ್ರು? ಈ ಒಡವೆಯನ್ನು ನಮ್ಮ ತಾಯಿ ನಮಗೆ ಕೊಟ್ಟಿದ್ದರು. ಎಲ್ಲ ಲೋಹವಾಯಿತು. ಇದೆಲ್ಲ ನಿಮ್ಮದೇ ತಪ್ಪು. ನನ್ನ ತಪ್ಪಿಂದ? ಬಾವಾ, ನಿಮ್ ತಪ್ಪನ್ನ ನೀವು ಸ್ವೀಕಾರ ಮಾಡ್ಕೊಳ್ದೆ ನೀವು ನನ್ನನ್ನು ದೂಷಿಸ್ತಿದ್ದೀರಾ? ಇದೆಲ್ಲ ನಿಮ್ಮ ತಪ್ಪಿಂದಲೇ ಆದದ್ದು. ಪ್ರಾತಃ ಕಾಲದ ಸೂರ್ಯ ಉದಯದ ನಂತರವೇ ಈ ಗಂಟನ್ನು ತೆರೆಯಿರಿ ಎಂದು ಕಾರ್ಯಗಾರರು ನಮಗೆ ಸೂಚಿಸಿದರು. ನಾವು ನಿಮಗೆಷ್ಟು ಬಾರಿ ತಿಳಿಸಿದ್ದೆವು, ಎಷ್ಟು ಕೇಳಿಕೊಂಡೆವು, ಆದರೂ ನೀವು ನಮ್ಮ ಒಂದು ಮಾತನ್ನು ಕೇಳಿಸಿಕೊಳ್ಳದೆ ಗಂಟನ್ನು ತೆರೆದಿರಿ. ಅದಕ್ಕೆ ಎಲ್ಲ ಆಭರಣ ಲೋಹವಾಯಿತು. ಶಾರದಾ, ಅವರು ಕಾರ್ಯಗಾರರಲ್ಲ, ಅವರು ದಗಾಕೋರರು. ಅವರು ನಿಮ್ಮಿಬ್ಬರನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆಂದು ಹೇಳ್ತಾ ಇದ್ದೇನೆ ಅಷ್ಟೇ. ನಿಮ್ಮ ಆಭರಣಗಳ ಗಂಟನ್ನ ಲೋಹದ ಗಂಟಿನ ಜೊತೆ ಬದಲಾಯಿಸಿದ್ದಾರೆ. ನಿಮ್ಮನ್ನ ಮೂರ್ಖರನ್ನಾಗಿ ಮಾಡಿ ಹೋಗಿದ್ದಾರೆ. ಭಗವಂತ, ನಾನಂತೂ ಉಳ್ಕೊಂಡೆ. ನಾನು ಅವಳಿಗೆ ನನ್ನ ಗಂಟೆಗಳು ಕೊಲ್ಲಿಲ್ಲ. ನೋಡಿ, ಆ ಬಾಲಕಂಗ್ ತಿಳಿತು, ಆದ್ರೆ ನೀವಿಬ್ರು ಮೂರ್ಖರಾದ್ರಿ. ಶಾರದಾ ಒಬ್ಳೇ ಇದ್ದಿದ್ರೆ ಮೂರ್ಖಳಾಗುತ್ತಿದ್ದಳು. ಯಾರಾದರೂ ನನ್ನನ್ನ ಹೇಗೆ ಮೂರ್ಖಳನ್ನಾಗಿ ಮಾಡಲು ಸಾಧ್ಯ? ಇದೆಲ್ಲ ಕೇವಲ ನಿನ್ನ ತಪ್ಪಿಂದಲೇ ಆದದ್ದು. ನೀನು ಈ ಗಂಟನ್ನು ತೆರೆದೆ. ಈ ಗಂಟನ್ನು ತೆರಿಬೇಡ ಅಂತ ಹೇಳಿದ್ವಲ್ಲ, ಈಗ ಎಲ್ಲಾ ಆಭರಣಗಳು ಲೋಹವಾಗಿದೆ. ನೀನು ಹೊರನಡೆ, ಮನೆಯಿಂದ ಹೊರನಡೆ. ಎಲ್ಲಿಯವರೆಗೂ ಸ್ವರ್ಣ ಆಭರಣಗಳನ್ನು ಹಿಂತಿರುಗಿ ತರುವುದಿಲ್ಲವೋ ನೀನು ಈ ಮನೆಗೆ ನಂತರ ಮನೆಗೆ ಬಾ. ಹೊರಗೆ ನಡಿ, ಹೊರಗೆ. ನಾನೇನ್ ಮಾಡಿದೆ? ನನ್ ಮಾತು ಕೇಳು. ಇವಾಗ ಏನ್ ಮಾಡ್ತೀಯ ರಾಮ? ಹಲ್ವಾ ಅಂತೂ ಹೋಯ್ತು, ಮನೇಲೂ ಕಳ್ಕೊಂಡ್ಯಲ್ಲ. ಇವತ್ತಿನ ದಿನವೇ ಅನಿಷ್ಟವಾಗಿದೆ ಬಂಧು. ಸರಿಯಾಗಿ ಹೇಳ್ತಿದ್ಯಾ ರಾಮ, ಆದ್ರೆ ಹಿಂದಿನ ದಿನ ಅಂತೂ ಮುಗ್ದಿಲ್ವಲ್ಲ ರಾಮ? ಅರೆ, ಇದಕ್ಕಿಂತ ದೊಡ್ಡ ನಿಷ್ಠ ಇನ್ನೇನಿದೆ?
ಜೈ ಶಿವಶಂಭು ಹರೇ ಹರೇ. ಜೈ ಶಿವಶಂಭು ಹರೇ ಹರೇ. ಯಾರು ನೀವು? ತಮ್ದೇ ಮನೆಯನ್ನೋ ತರ ನುಗ್ತಾ ಇದ್ದಿರಲ್ಲ, ಏನ್ ಗೊತ್ತಾಗಲ್ವಾ? ಸಮಸ್ತ ಸಂಸಾರವೇ ನಮ್ಮ ಮನೆಯಲ್ಲವೇ ಪ್ರಭು. ಓಹೋ, ಇಷ್ಟೊಂದು ತೇಜಸ್ಸು, ಎಂತಹ ಲಕ್ಷಣ! ಇವರಂತೂ ಗುರುಮಾತೆಯೇ ಆಗಿರಬೇಕು. ಪ್ರಣಾಮಗಳು ಗುರುಮಾತೆ. ಪ್ರಣಾಮಗಳು. ನಾನು ಬಾಲ, ಇವಳು ನನ್ನ ಪತ್ನಿ ಚಾರುಲತಾ, ಇವನು ನನ್ನ ಪುತ್ರ ದಾಸು. ನಾವು ಇದೇ ಮಾರ್ಗದಲ್ಲಿ ನಡೆಯುತ್ತಾ ಹೋಗುತ್ತಿದ್ದೆವು. ಒಂದು ಬಾರಿ ಗುರುವರ್ಯರ ದರ್ಶನ ಸಿಗುವುದೆಂದು ಯೋಚಿಸಿದೆವು. ಅವರ ಬಗ್ಗೆ ತುಂಬಾ ಕೇಳಿದ್ದೆವು. ಮಹಾಗುರು, ರಾಜಗುರು, ಮಹಾಪಂಡಿತ ಆಚಾರ್ಯ ಶ್ರೀ 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 ತತ್ತಾಚಾರ್ಯರು ಅವರು. ಇದನ್ನು ಕೇಳಿ ನನ್ನ ಕಿವಿಗಳು ಪಾವನವಾಯಿತು. ಆದರೆ ಪ್ರಭುಗಳು ಮನೆಯಲ್ಲಿ ಉಪಸ್ಥಿತರಿಲ್ಲ. ಸಾಧನೆಯನ್ನು ಸಂಪನ್ನ ಮಾಡಲು ಹೊರ ಹೋಗಿದ್ದಾರೆ. ನಿರಂತರ ಸಾಧನೆಯನ್ನು ಮಾಡ್ತಾರೆ ನಮ್ಮ ಗುರುಗಳು. ಸೌಂದರ್ಯ ಸಾಧನ, ಸೌದಾಮಿ ಸಾಧನ. ಇದಂತೂ ನಮ್ಮ ದುರ್ಭಾಗ್ಯವೇ. ಪರವಾಗಿಲ್ಲ, ಹೋಗಕ್ ಮುಂಚೆ ಸ್ವಲ್ಪ ಜಲ ಸಿಗ್ಬೋದೆ? ಅವಶ್ಯವಾಗಿ, ಖಂಡಿತ ಪುತ್ರರೇ. ಈಗ್ಲೇ ತಗೊಂಡು ಬಂದೆ. ಈಗ ತಗೊಳ್ಳಿ ಜಲವನ್ನು. ಶಿವ ಆಗ್ತಾ ಇದೆ ನನಗೆ. ಎಷ್ಟು ಸುಂದರ ಬಾಲಕ. ನೀವೇನು ಚಿಂತಿಸಬೇಡಿ, ಕೂಡಲೇ ಭೋಜನದ ವ್ಯವಸ್ಥೆಯನ್ನು ಮಾಡುತ್ತೇವೆ. ಇಲ್ಲ ಗುರುಮಾತೆ, ಅದ್ರ ಯಾವುದೇ ಅವಶ್ಯಕತೆ ಇಲ್ಲ. ನಾವು ನಮ್ಮ ಭೋಜನವನ್ನು ಜೊತೆಗೆ ತೆಗೆದುಕೊಂಡು ಬರುತ್ತೇವೆ. ಬಾಲಕ ಇದಾನಲ್ಲ. ಆದ್ರೆ ನೀವೆಲ್ಲ ಒಂದೇ ಹಣ್ಣಿನಿಂದ ಹೇಗೆ ಹೊಟ್ಟೆ ತುಂಬಿಸ್ಕೋತೀರಾ? ಅದಕ್ಕೂ ನಮ್ಮ ಬಳಿ ಪ್ರಬಂಧವಿದೆ ಗುರುಮಾತೆ, ನೀವು ಚಿಂತಿಸಬೇಡಿ ಅಷ್ಟೇ. ಜೈ ಶಿವಶಂಭು, ಜೈ ಹರೇ ಮುರಾರಿ, ಪ್ರಬಂಧಕರ್ತಾರಿ ಸುಧಾಚಾರಿ. ಜೈ 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 ಹರೇ ಮುರಾರಿ. ಆಶ್ಚರ್ಯ! ಒಂದ್ ಬಾಳೆಹಣ್ಣಿಂದ ಇಷ್ಟೊಂದು ಬಾಳೆಹಣ್ಣು ಹೇಗ್ ಮಾಡಿದ್ರಿ? ಎಲ್ಲ ಬಾಬಾ ಶಿವನ ಕೃಪೆ. ಅದೇನಾಯ್ತಂದ್ರೆ, ನಾವು ಅಮರನಾಥಕ್ಕೆ ಹೋಗಿದ್ದೆವು. ಅಲ್ಲಿ ಬಾಬಾ ಶಿವಾಜಿಯವರು ಈ ಜೋಳಿಗೆಯನ್ನು ಆಶೀರ್ವಾದ ರೂಪದಲ್ಲಿ ನೀಡಿದರು. 1 ಆಲೂಗಡ್ಡೆಯನ್ನು ಹಾಕಿದರೆ 100 ಆಲೂಗಡ್ಡೆ ಹೊರಗೆ ಬರುತ್ತದೆ. ಹಾಗೆ 1 ಬದನೆಕಾಯಿ ಹಾಕಿದೆ. ಅರ್ಥವಾಯ್ತು, ಜೋಳಿಗೆಯಲ್ಲಿ ತೋಟವಿದೆ. ಇಲ್ಲ, ನನ್ನ ಅರ್ಥ ಏನಂದ್ರೆ, ಯಾವುದೇ ವಸ್ತು ಈ ಜೋಳಿಗೆಯಲ್ಲಿ ಹಾಕಿದರೂ ಮತ್ತಷ್ಟು ವೃದ್ಧಿಸುತ್ತದೆ. ಯಾವುದಾದರೂ ವಸ್ತು ಅವಶ್ಯವಾಗಿ ಇದೇ ತರ. ಅದ್ಭುತ ಇದು. ಇದಂತೂ ಚಮತ್ಕಾರಿಯಾಗಿದೆ. ಅದ್ಭುತವೂ ಹೌದು, ಚಮತ್ಕಾರಿಯೂ ಹೌದು. ಸರಿ ಗುರುಮಾತೆ, ನಮಗೆ ಆಜ್ಞೆ ನೀಡಿ. ನಡಿ. ಅಯ್ಯೋ ನಿಂತ್ಕೊಳ್ಳಿ, ಯಾಕೆ ಹಿಂಗ ಅವಸರ ಮಾಡ್ತಾ ಇದ್ದೀರಾ? ಗುರುಮಾತೆ ನಡ್ರಿ, ಒಳಗಡೆ ನಡ್ರಿ ನೀವು. ನೀವಿಲ್ಲೇ ನಿಂತ್ಕೊಳ್ಳಿ, ನಾವ್ ಈಗ್ಲೇ ಬರ್ತೀವಿ. ಗುರುಮಾತೆ, ನಾವು ಈ ಚಮತ್ಕಾರದ ಜೋಳಿಗೆಯ ಲಾಭ ಪಡಿಬಹುದಲ್ವಾ? ನಿಮ್ಮ ತಾತ್ಪರ್ಯ ಗುರುಮಾತೆ, ಅವರ ಈ ಚಮತ್ಕಾರಿ ಜೋಳಿಗೆಯನ್ನು ಉಪಯೋಗಿಸಿ ನೀವು ನಿಮ್ಮ ಸಂಪೂರ್ಣ ಹಾಗೂ ಬೆಳ್ಳಿಯ ಆಭರಣಗಳನ್ನ ದುಗುಣಗೊಳಿಸಿಕೊಳ್ಬಹುದು. ಯೋಚಿಸಿ. ಹೋಗಿ ವಿಚಾರ, ನೀವಿಬ್ರು ಮೂರ್ಖರಿದ್ದೀರಾ. ಈ ಕಾರ್ಯವಂತೂ ನಮ್ಮ ಪ್ರಭುಗಳು ಸುಲಭವಾಗಿ ಮಾಡುತ್ತಾರೆ ಅವರ ಮಂತ್ರಶಕ್ತಿಯಿಂದ. ಅದಕ್ಕಾಗಿ ನಮಗೆ ಇದರ ಅವಶ್ಯಕತೆ ಏನಿದೆ? ಗುರುಮಾತೆ, ಈ ಸಂದರ್ಭವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸಿ. ಈ ಚಿಕ್ಕ ವಿಷಯಕ್ಕೆ ಗುರುಜಿಗೆ ಯಾಕೆ ತೊಂದರೆ ಕೊಡ್ಬೇಕು? ಅವರು ಭಗವಂತನ ಸಮಾನ. ಭಗವಂತನಿಗೆ ಯಾರಾದ್ರೂ ತೊಂದರೆ ಕೊಡ್ತಾರಾ? ಈ ಕಾರ್ಯ ನೀವೇ ಮಾಡಿ. ಸರಿ ಪುತ್ರರೇ, ನಿಮಗೆ ಅನ್ನಿಸಿದ ಹಾಗೆ ಆಗಲಿ. ಹಾಗಾದ್ರೆ ಹೋರಾಡಿ ಗುರುಮಾತೆ. ಸ್ವರ್ಣ ಹಾಗೂ ಬೆಳ್ಳಿಯ ಆಭರಣಗಳನ್ನು ತೆಗೆದುಕೊಂಡು ಬನ್ನಿ ಗುರುಮಾತೆ. ತರ್ತೀನಿ. ಹೋಗಿ 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 ಹೋಗಿ. ಪಲ್ಲಕ್ಕಿನ ಕೆಳಗೆ ಇಳಿಸಿ. ಪ್ರಣಾಮಗಳು. ವಿಜಯನಗರ ಇಲ್ಲಿಂದ ಎಷ್ಟು ದೂರ ಇರಬಹುದು? ದೇವಿ, ನೀವು ವಿಜಯನಗರ ರಾಜ್ಯದಲ್ಲೇ ಇದ್ದೀರಾ. ಸ್ವಲ್ಪ ದೂರ ನೀವು ಚಲಿಸಿದರೆ ಆವಾಗ ತಲುಪುತ್ತೀರಾ.
ನೀವೆಲ್ಲ ಪ್ರಸ್ಥಾನ ಮಾಡಿ. ನಿಮ್ಮ ಸ್ವಾಮಿಗಳಿಗೆ ಪಲ್ಲಕ್ಕಿಯನ್ನು ಕಳಿಸಿರುವುದಕ್ಕೆ ಈ ಚಂದ್ರಕಲನಿಂದ ಧನ್ಯವಾದವನ್ನು ತಿಳಿಸಿ. ಕುಶಾಲ್ ದೇವಿ, ಅವನದಲ್ಲಿ ವಿಷಕಾರಿ ಸರ್ಪವಿದೆ. ವಿಷವೇ ನನ್ನ ಶಸ್ತ್ರ. ನೀವು ವ್ಯರ್ಥವಾಗಿ ಭಯಭೀತರಾಗಿದ್ದೀರಿ. ಈ ಸರ್ಪದಲ್ಲಿ ಅಂತೂ ವಿಷವೇ ಇಲ್ಲ. ನೀವು ಪ್ರಸ್ಥಾನ ಮಾಡಿ. ನಾನು ಇದನ್ನು ವನದಲ್ಲಿ ಬಿಡುತ್ತೇನೆ. ವಿಷವೇ ಇಲ್ಲದ ಸರ್ಪ, ನಿನ್ನ ಜೀವನ ಅಂತೂ ವ್ಯರ್ಥ. ಮತ್ತೆ ನಾನು ಈ ನಿನ್ನ ವ್ಯರ್ಥ ಜೀವನಕ್ಕೆ ಮುಕ್ತಿ ಕೊಡುತ್ತೇನೆ. ವಿಷವೇ ಶಸ್ತ್ರ. ಇಲ್ಲಿ ಕೇಳಿ ಮಹಾಶಯರೇ, ನೀವು ಈ ಬಾಳೆಹಣ್ಣು ಬದಲು ನಮ್ಮ ಗುರುಮಾತೆಯ ಆಭರಣವೆಲ್ಲ ದುಪ್ಪಟ್ಟು ಮಾಡ್ಬಿಡಿ. ಆದ್ರೆ ಗೀದ್ರೆ ಏನಿಲ್ಲ. ಇಲ್ದಿದ್ರೆ ನಮ್ಮ ಮಂತ್ರ ಶಕ್ತಿಯಿಂದ ನಿಮ್ಮನ್ನ ಭಸ್ಮ ಮಾಡ್ಬಿಡ್ತೀವಿ. ಬೇಡ. ಭವಿಷ್ಯದ ಗುರುದೇವರೇ, ಹಾಗೆ ಮಾಡಬೇಡಿ. ನಿಮ್ಮ ಆಜ್ಞೆ ಹೇಗೆ ನಿರಾಕರಿಸಲಿ? ನಮ್ಮ ಪ್ರಸ್ತಾವನೆಯನ್ನು ಸ್ವೀಕರಿಸಿದ್ದು ಒಳ್ಳೇದಾಯ್ತು. ಅನ್ಯತಃ ಕೂಡಲೇ ಮಂತ್ರಶಕ್ತಿ ಶುರು ಆಗ್ತಿದ್ವು. ನಿಂತಲ್ಲೇ ಭಸ್ಮರಾಗ್ತಿದ್ರಿ. ಆಭರಣ ಬದ್ವು. ಎಲ್ಲ ಆಭರಣಗಳನ್ನು ತಂದಿದ್ದೇವೆ. ಬೇಗ ದುಪ್ಪಟ್ಟು ಮಾಡಿ. ಎಲ್ಲ ಆಭರಣಗಳನ್ನು ಈ ವಸ್ತ್ರದಲ್ಲಿ ಇಡಿ. ಸರಿ. ಇದನ್ನು ಸುರಕ್ಷಿತವಾಗಿ ಗಂಟು ಹಾಕಿ ಒಂದು ಆಭರಣವು ಹೊರಗೆ ಕಾಣದಂತೆ. ಖಂಡಿತವಾಗಿ. ಈಗ ತಗೊಳ್ಳಿ, ಕಟ್ಟಿದ್ದಾಯ್ತು. ಮಾತೆ, ನಿಮ್ಮ ಕೈಗಳಿಂದಲೇ ಈ ಆಭರಣಗಳನ್ನು ಈ ಜೋಳಿಗೆಯೊಳಗೆ ಹಾಕಿಬಿಡಿ. ಬೇಗ ಹಾಕಿ ದುಪ್ಪಟ್ಟು ಮಾಡ್ಲಿ. ಜೈ ಶಿವಶಂಭು, ಜೈ ಹರೇ ಮುರಾರಿ, ಜೈ. ಅದು ಕ್ಷಮಿಸಿ ಬಿಡಿ. ಬಾಲಕನಲ್ಲವೇ, ಮುಗ್ಧ, ಚಿಕ್ಕವನು. ಯೋಚಿಸ್ಬಿಡಿ. ನಾನ್ ತೆಗಿತೀನಿ. ಪರವಾಗಿಲ್ಲ. ಬಾಲ್ಕ ಅಲ್ವಾ, ನೀವು ದುಪ್ಪಟ್ಟು ಮಾಡಿ. ಜೈ ಶಿವಶಂಭು, ಜೈ ಹರೇ ಮುರಾರಿ. ಮಾಡು ನಮ್ಮ ಕಾರ್ಯ ಪೂರ್ಣವಾಗಿ. ಜೈ ಹರೇ ಮುರಾರಿ. ನಿಮ್ಮ ಕೈಗಳಿಂದಲೇ ಈ ಗಂಟನ್ನು ಜೋಳಿಗೆಯಿಂದ ಹೊರತೆಗೆಯಿರಿ. ಗುರುಮಾತೆ, ಈ ಗಂಟನ್ನು ನಾಳೆ ಪ್ರಾತಃ ಕಾಲದ ನಂತರವೇ ತೆಗೆಯಿರಿ. ಸರಿ. ಎಲ್ಲ ಆಭರಣಗಳು ದುಪ್ಪಟ್ಟಾಗಿರುತ್ತವೆ. ಆದರೆ ಏನು? ಮುಂಚೆಯೇ ತೆಗೆದರೆ ಎಲ್ಲ ಆಭರಣಗಳು ಲೋಹವಾಗಿ ಬಿಡುತ್ತವೆ. ನೀವ್ ಹೇಳ್ದಾಗೆ ಆಗ್ಲಿ. ಆದ್ರೆ ಬಾಳೆಹಣ್ಣಂತೂ ಸ್ವಲ್ಪ ಕ್ಷಣದಲ್ಲೇ ದ್ವಿಗುಣವಾಯಿತು. ಅದು ಪೂಜ್ಯ ಗುರುಮಾತೆ, ಬಾಳೆಹಣ್ಣು ಕೋಮಲವಾಗಿರುತ್ತಲ್ಲ, ಅದಕ್ಕಾಗಿ ಆಭರಣಗಳು ಕಠೋರವಾಗಿರುತ್ತಲ್ಲ, ಅದಕ್ಕಾಗಿ ಸ್ವಲ್ಪ ಸಮಯ ಹಿಡಿಯುತ್ತಲ್ಲ. ಪ್ರಕ್ರಿಯೆ ಸರಿಯಾಗಿ ಆಗ್ಬೇಕಲ್ಲ, ನೀವು ಯೋಚಿಸಬೇಡಿ. ನಾನು ಸರಿಯಾಗಿ ಹೇಳಿದ್ದಲ್ಲ ಮಹೇಶರೇ? ಇಲ್ಲ, ನೀವು ಎಂದಾದರೂ ತಪ್ಪು ಮಾಡುವುದಕ್ಕೆ ಸಾಧ್ಯವೇ? ನಿಮ್ಮ ಮಾತು 100ರಷ್ಟು ಸತ್ಯ. ಭವಿಷ್ಯದ ಗುರುಗಳಲ್ಲವೇ? ಸರಿ ಗುರುಮಾತೆ, ಆಜ್ಞೆ ನೀಡಿ ನಾವು ಹೊರಡುತ್ತೇವೆ. ಸರಿ, ಹೋಗ್ ಬನ್ನಿ. ಬಾಳೆಹಣ್ಣು ತಗೊಂಡೋಗಿ ಅದನ್ನು ದೇವರಿಗೆ ಅರ್ಪಿಸಿ ಬಿಡಿ. ನಮ್ಮ ಬಳಿ ಪೂರ್ತಿ ತೋಟವಿದೆ. ನೋಡು ರಾಮ, ಇದಕ್ಕಾದ್ರೂ ಕೂಡ ತಿನ್ನೋಕೇನಾದ್ರೂ ಸಿಕ್ತು. ಮತ್ತೆ ನಿನ್ನ ಸ್ಥಿತಿ ಇಲ್ಲಿಗಿಂತ ಕೆಟ್ಟದಾಗಿದೆ. ಬಾಯಿ ಮುಚ್ಚು. ಗಾಯದ ಮೇಲೆ ಉಪ್ಪು ಸುರಿಬೇಡ. ನೋಡಿ, ಸ್ವಲ್ಪ ಜಲ ಸಿಗ್ಬಹುದೇ? ಶಾರದಾ,
ಅಮ್ಮ ನನಗೆ ಒಳಗ್ ಪ್ರವೇಶಿಸಲು ಬಿಡಿ. ಎಷ್ಟೊತ್ತು ನಾನು ಹೀಗೆ ಹೊರಗೆ ಕೂತಿರ್ಲಿ? ಅಮ್ಮ ಹೇಳಿದ್ದಾರೆ, ಮೊದಲು ನಮ್ಮ ಸ್ವರ್ಣ ಆಭರಣಗಳನ್ನು ಹಿಂಪಡೆದು ಬನ್ನಿ, ನಂತರ ಮನೆಗೆ ಪ್ರವೇಶ. ಹಾ. ಧನ್ಯವಾದ.